ಕತೆ ತುಂಬ ಚೆನ್ನಾಗಿದೆ. ಇದು ಡಿ ಗ್ಲಾಮ್ ಲುಕ್. ಸೊ ನನ್ನ ಅಭಿನಯನ ಜನ ಮೆಚ್ಕೋಬೇಕು ಅಂತ ಹೇಳೋದನ್ನ ಇಷ್ಟಪಡ್ತೀನಿ. ಎರಡೂ ಚಾಲೆಂಜಿಂಗೆ ನಮಗೆ. ಸೀರಿಯಲ್ ಆ ಪಾತ್ರನೂ ಚಾಲೆಂಜಿಂಗೆ, ಸಿನಿಮಾನೂ ಚಾಲೆಂಜಿಂಗೆ. ಅವರು ಹೋಸ್ಟ್ ಮಾಡಿದ್ರೇ ಚಂದ. ದೇವಸ್ಥಾನದಲ್ಲಿ ದೇವರೇ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಮದುವೆ ಆದ್ಮೇಲೆ ಜೊತೆಗೆ ಇಟ್ಕೊಳ್ಳೋಂಥ ಪಾರ್ಟ್ನರ್ ಸಿಕ್ಕಿದ್ರೆ ನಂಗೆ ಅದೇ ಥರ ಪಾರ್ಟ್ನರ್ ಬೇಕಂತಲೇ ಕೇಳ್ತಾ ಇರೋದು. ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಸಖತ್ ಬ್ಯುಸಿಯಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮೋಕ್ಷಿತಾ ಪೈ ಅವರು ಇವತ್ತು ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ನಾವು ಮಾತನಾಡಿಸ್ತಾ ಹೋಗ್ತೀನಿ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ಸಮಯದಲ್ಲೂ ಕೂಡ ಅವ್ರು ನಮ್ಗೆ ಸಿಕ್ಕಿರಲಿಲ್ಲ. ಒಂದಷ್ಟು ವಿಚಾರಗಳನ್ನು ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್ ನಮಸ್ತೆ, ಮೊದಲನೇದಾಗಿ ಹೇಗಿದ್ದೀರಾ? ನಮಸ್ತೆ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಹಿರಿತೆರೆಗೆ ಪಾದಾರ್ಪಣೆಯನ್ನು ಮಾಡಿರುವಂಥದ್ದು ಮಿಡಲ್ ಕ್ಲಾಸ್ ರಾಮಾಯಣ ಅನ್ನುವಂತಹ ಅದ್ಭುತ ಸಿನಿಮಾದ ಮೂಲಕ ಇಷ್ಟು ದಿನ ಕಿರುತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಿದ್ರೆ, ಈಗ ಬೆಳ್ಳಿ ಪರದೆಯ ವೀಕ್ಷಕರನ್ನು ಎಂಟರ್ಟೈನ್ ಮಾಡೋಕೆ ಹೊರಟಿದ್ದೀರಾ. ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಇನ್ನೊಂದು ವಿಚಾರ ಹೇಳಬೇಕು. ಸುಮಾರು ದಿನ ಆದಮೇಲೆ ಅಂದರೆ ಬಿಗ್ ಬಾಸಿಂದ ಬಂದಮೇಲೆ ಬಾಸ್ ಟಿವಿಗೆ ಇಂಟರ್ವ್ಯೂ ಕೊಡದೆ ಈಗ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ಸಾರಿ, ನಿಮ್ಮನ್ನು ತುಂಬ ದಿನ ಕಾಯಿಸಿದ್ದಕ್ಕೆ ಏನು ಅಂದ್ಕೋಬೇಡಿ. ಆ್ಯಂಡ್ ಎಸ್, ತುಂಬ ಖುಷಿ ಇದೆ ಸಿನಿಮಾ ರಿಲೀಸ್ ಆಗ್ತಿರೋದು. ಯಾಕೆ ಅಂತಂದರೆ ಎಷ್ಟೋ ಜನ ಸಿನಿಮಾ ಮಾಡ್ತಾರೆ, ಸಿನಿಮಾ ರಿಲೀಸಿನ ಹಂತಕ್ಕೆ ಬರಲ್ಲ. ಬಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ, ತುಂಬ ಖುಷಿ ಇದೆ. ಆ್ಯಂಡ್ ಒಳ್ಳೆ ಟೀಮ್ ಸಿಕ್ಕಿದೆಯಲ್ಲ, ಒಳ್ಳೆ ಟೀಮ್ ಇದ್ರೇ ಅದು ಈ ಹಂತದವರೆಗೂ ಬರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಗಾಡ್ಸ್ ಗ್ರೇಸ್ ಸಿನಿಮಾ ರಿಲೀಸಿನ ಹಂತಕ್ಕವರೆಗೂ ಬಂದಿದೆ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಮ್ಮ ಆಡಿಯನ್ಸ್ ಸಪೋರ್ಟ್ ಕೂಡ ಬೇಕು. ಮೇಡಮ್, ಮೋಕ್ಷಿತಾ ಪೈ ಅವರು ಸೀರಿಯಲ್ಸ್ ಆಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು ತುಂಬ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಚೂಸಿ ಆಗಿರ್ತಾರೆ ಅಂತ. ಮಿಡಲ್ ಕ್ಲಾಸ್ ರಾಮಾಯಣ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ಕತೆ ತುಂಬ ಚೆನ್ನಾಗಿದೆ. ಅಂದರೆ ಕತೆ ನೋಡಿದಾಗ ನಮ್ಮ ಸುತ್ತಮುತ್ತ ಹಿಂಗೆ ನಡೆದಿದೆ ಅಲ್ವಾ ಅಂತ ಅನಿಸುತ್ತೆ. ಇದು ಯಾವುದೋ ಒಂಥರ ಬಿಲ್ಡಪ್ ಕತೆ ಆಗಲಿ ಆ ಥರ ಎಲ್ಲ ಅಲ್ಲ, ನಮ್ಮ ಸುತ್ತಮುತ್ತನೇ ಈ ಥರ ಕತೆ ನಡೆದಿದೆ ಅನ್ನೋ ಫೀಲ್ ಬರುತ್ತೆ ನಿಮಗೆ. ಆ್ಯಂಡ್ ಇದು ಡಿ ಗ್ಲಾಮ್ ಲುಕ್. ಎಲ್ಲ ಹೀರೋಯಿನ್ ಅಂತಂದರೆ ವಾವ್, ನಾವು ಸಕ್ಕದಾಗಿ ಸ್ಕ್ರೀನಲ್ಲಿ ಕಾಣಿಸ್ಕೊಬೇಕು ಹೀಗೆಲ್ಲ ಅಂದ್ಕೊತಾರೆ. ಬಟ್ ನನಗೆ ಚೆನ್ನಾಗಿ ಅಭಿನಯ ಮಾಡಬೇಕು. ಸೊ ನನ್ನ ಅಭಿನಯನ ಜನ ಮೆಚ್ಕೋಬೇಕು ಅಂತ ಹೇಳೋದನ್ನ ಇಷ್ಟಪಡ್ತೀನಿ ನಾನು. ಸೊ ಹಾಗಾಗಿ ಆ ಡಿ ಗ್ಲಾಮ್ ಲುಕ್ಕೆ ನನಗಿದು ಒಪ್ಕೊಳ್ಳೋಕ್ಕೆ ಅಂದರೆ ಪ್ರೇರೇಪಿಸ್ತು. ಎಲ್ಲ ಒಂದು ಕಡೆ ಅಂದ್ಕೊಂಡಿದ್ರ ಅಂದರೆ ಲೈಕ್ ಏನಂತಂದರೆ ಪಾರು ಸೀರಿಯಲಲ್ಲೂ ಕೂಡ ನೀವು ಹಳ್ಳಿ ಹುಡುಗಿ ಪಾತ್ರವನ್ನು ಮಾಡಿದರೆ, ಅದರಲ್ಲೂ ಕೂಡ ಮೇಕಪ್ ಸ್ವಲ್ಪನೇ ಇತ್ತು. ಆ್ಯಂಡ್ ಈ ಸಿನಿಮಾದಲ್ಲೂ ಕೂಡ ಅಂದರೆ ಸೀರಿಯಲ್ಸ್ ಆ್ಯಂಡ್ ಸಿನಿಮಾದಲ್ಲಿ ಎರಡೂ ಕೂಡ ಡಿ ಗ್ಲಾಮ್ ಲುಕ್ ಎಲ್ಲ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನೊಂದು ಕಡೆ ಅಭಿನಯ ಅಂತ ಬಂದಾಗ ನಮಗೆ ಸ್ಕೋಪ್ ಜಾಸ್ತಿ ಇದ್ದಾಗ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಸೊ ಸಿನಿಮಾದಲ್ಲೂ ಇದೇನಾ ಅಂತ ಕೊರಗಿದ್ದುಂಟಾ ಅಂತ? ಇಲ್ಲ, ಖಂಡಿತ ಇಲ್ಲ. ಹಂಗಿದ್ದಿದ್ರೆ ನಾನು ಇದನ್ನು ಒಪ್ಕೊತಾನೆ ಇರಲಿಲ್ಲ. ಹಂಗೆ ಯಾವತ್ತೂ ಅನಿಸಿಲ್ಲ. ನೋಡಿ, ಪಾರು ಆ ಪಾತ್ರದಲ್ಲಿ ನೀವು ಹೇಳಿದಾಗ ಅಲ್ಲೂ ಅಷ್ಟೇ ಕಮ್ಮಿ ಮೇಕಪ್, ಮಿನಿಮಲ್ ಮೇಕಪ್ಪು, ಆ ಹಳ್ಳಿ ಹುಡುಗಿ, ಆ ಮುಗ್ಧತೆನೇ ಜನರಿಗೆ ಇಷ್ಟ ಆಗಿದ್ದು. ಸೊ ನಮ್ಮ ಜನರಿಗೆ ಕತೆ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಅಂದರೆ ಯಾರನ್ನೇ ಆಗಲಿ ಅಕ್ಸೆಪ್ಟ್ ಮಾಡ್ತಾರೆ ಅವರು. ಸೊ ಅದನ್ನೇ ನಂಬಿದ್ದೀನಿ ಈ ಸಿನಿಮಾದಲ್ಲೂ. ಯಾವ ಜಾನರಲ್ಲಿ ಬರ್ತಾ ಇದೆ ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಮಾಡಿಕೊಡೋದಾದರೆ? ನನ್ನ ಪಾತ್ರದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತಂದರೆ, ಒಂದು ಇನ್ನೋಸೆಂಟ್ ಹುಡುಗಿ, ಆದರೂ ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡಿರ್ತಾಳೆ. ಇನ್ನೋಸೆಂಟ್ ಹುಡುಗಿ, ಅವಳಿಗೆ ಒಬ್ಬನ ಮೇಲೆ ಪ್ರೀತಿಯಾಗಿ, ಅಂದರೆ ಅವಳು ಡಿ ಗ್ಲಾಮ್ ಲುಕ್ ಅಲ್ವಾ. ಸೊ ಅವಳಿಗೆ ಒಬ್ಬರ ಮೇಲೆ ಪ್ರೀತಿ ಇರುತ್ತೆ ಚಿಕ್ಕ ವಯಸ್ಸಿಂದನೂ. ಆದರೆ ಅವಳನ್ನು ಹೇಗೆ ಇಷ್ಟಪಡ್ತಾನೆ, ಹೆಂಗೆ ಅವ್ರ ಜೀವನ ನಡೆಯುತ್ತೆ, ಹೇಗೆ ಮದುವೆ ಹೇಗಾಗುತ್ತೆ, ಹೆಂಗೆ ಅವ್ರ ಜೀವನ ನಡ್ಕೊಂಡು ಹೋಗುತ್ತೆ. ಸೊ ಇದು ಕತೆ. ಯಾವಾಗ ರಿಲೀಸ್ ಆಗ್ಬೋದು ಆ್ಯಂಡ್ ರಿಲೀಸ್ ಡೇಟ್ ಬಗ್ಗೆ ಹೇಳೋದಾದರೆ? ಇನ್ನು 1.5 ತಿಂಗಳಲ್ಲಿ ರಿಲೀಸ್ ಅಂತ ಹೇಳಿದ್ದಾರೆ. ಇನ್ನು 10 ದಿವಸದಲ್ಲಿ ನನ್ನ ಹಾಡನ್ನ ಲಿರಿಕಲ್ ವಿಡಿಯೋ ಬಿಡ್ತಾ ಇದ್ದಾರೆ. ಇನ್ನು 1.5 ತಿಂಗಳು. ಮನೆಯಲ್ಲಿ ಅಪ್ಪ ಅಮ್ಮ ಏನು ಹೇಳಿದರು? ಬಿಕಾಸ್ ಯಾಕಂತಂದರೆ ಎಷ್ಟೋ ವರ್ಷಗಳ ಕನಸು ಅಂತಲೇ ಹೇಳ್ಬೋದು. ಕಿರುತೆರೆ ಆಯಿತು, ಕಿರುತೆರೆ ಆದಮೇಲೆ ಬಿಗ್ ಬಾಸ್ ಆಯಿತು, ಬಿಗ್ ಬಾಸ್ ನಂತರ ಈ ಒಂದು ಕ್ಷಣಕ್ಕಾಗಿ ನೀವಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯವರು ಆಗಿರ್ಬೋದು, ಈಗಲೇ ವೆಯ್ಟ್ ಮಾಡ್ತಿರ್ತಾರೆ. ಯಾಕಂದರೆ ಅವಕಾಶಕ್ಕೋಸ್ಕರ ನಾವು ಎಷ್ಟೋ ವರ್ಷಗಳ ಕಾಲ ವೆಯ್ಟ್ ಆ ಒಂದು ಅವಕಾಶ ಸಿಕ್ಕಿ ಇನ್ನೇನು ಕೆಲವೇ ದಿನಗಳ ರಿಸಲ್ಟ್ ಬರ್ತಿದೆ ಅಂದಾಗ ನಿಮ್ಮ ಸಂತೋಷಕ್ಕೆ ಅದು ಗಡಿಪಾರೇ ಇರೋದಿಲ್ಲ. ಸಿನಿಮಾ ಮಾಡ್ಬೇಕಾದ್ರೆ ಏನೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಸುಮ್ಮನೆ ಸಿನಿಮಾ ಮಾಡಿದ್ದೆ. ಅಂದರೆ ಕತೆ ಬಂತು, ಕತೆ ಇಷ್ಟ ಆಯಿತು, ಓಕೆ ಮಾಡೋಣ ಅಂತ ಹೇಳಿ ಮಾಡಿದೆ. ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆನೇ ಇದು ಮುಗ್ದಿತ್ತು. ಬಿಗ್ ಬಾಸಿಂದ ಬಂದಮೇಲೆ ಈ ಡೆವಲಪ್ಮೆಂಟ್ ಇದೆಯಲ್ಲ, ಈ ಡೆವಲಪ್ಮೆಂಟ್ ಖುಷಿ ಆಗ್ತಾಯಿದೆ. ಎಸ್, ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ. ಇಷ್ಟು ದಿವಸ ಮೋಕ್ಷಿತಾ ಅಂತಂದರೆ ಸೀರಿಯಲ್ ಆರ್ಟಿಸ್ಟ್ ಅನ್ನೋ ಥರ ಇತ್ತು. ಈಗ ಸಿನಿಮಾನೂ ಮಾಡ್ತಿದ್ದಾರೆ ಅನ್ನೊಂದು ಅಂದರೆ ಮಾಡ್ತಾರೆ ಇವರು ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದೊಂಥರ ಖುಷಿ ಕೊಡುತ್ತೆ. ಸಿನಿಮಾಗೂ ಸೀರಿಯಲ್ಗೂ ಅಭಿನಯದಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ ಅಂತ ಅನ್ನಿಸ್ತು ನಿಮಗೆ? ಅಂದರೆ ಸೀರಿಯಲ್ಸಲ್ಲಿ ಎಮೋಷನ್ ಜಾಸ್ತಿ ಇರುತ್ತೆ. ಅಂದರೆ ಅವ್ರಿಗೆ ಡ್ಯೂರೇಷನ್ ಬೇಕಾಗಿರುತ್ತೆ. ಇಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಎಕ್ಸ್ಪ್ರೆಷನ್ಸು ಡೈಲಾಗ್ಸು ಇರುತ್ತೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ಅದೇನೆ. ಎರಡೂ ಚಾಲೆಂಜಿಂಗೆ ನಮಗೆ. ಸೀರಿಯಲ್ ಆ ಪಾತ್ರನೂ ಚಾಲೆಂಜಿಂಗೆ, ಸಿನಿಮಾನೂ ಚಾಲೆಂಜಿಂಗೆ. ಅಲ್ಲಿ ಬೇರೆ ಥರ ಕಲಿತೀವಿ, ಇಲ್ಲಿ ಬೇರೆ ಥರ ಕಲಿತೀವಿ. ಬಟ್ ಕಲಿಕೆ ಅಂತೂ ನಿಲ್ಲಲ್ಲ. ಅಪ್ಕಮಿಂಗ್ ಬೇರೆ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದರೆ? ಅಂದರೆ ಸಿನಿಮಾ ಕೇಳ್ತಾ ಇದ್ದೀನಿ, ಕತೆಗಳು ಕೇಳ್ತಾ ಇದ್ದೀನಿ. ನೋಡಬೇಕು ಯಾವುದು ಇಷ್ಟ ಫಸ್ಟ್ ಈ ಸಿನಿಮಾ ಕಂಪ್ಲೀಟಾಗಿ ಟೈಮ್ ಕೊಟ್ಟು ಇದನ್ನು
ರಿಲೀಸ್ ಆದಮೇಲೆ ಬೇರೆದವ್ರ ಕಡೆ ಗಮನ ಕೊಡೋಣ ಅಂತ ಇದ್ದೀನಿ. ಮೇಡಮ್, ಈಗ ನೀವೇ ಹೇಳ್ತಾ ಇದ್ರೆ ಸಿನಿಮಾದಲ್ಲೂ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಡಿ ಗ್ಲಾಮ್ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ನಟಿ ಅಂದ ತಕ್ಷಣ ನಿಮ್ಮ ಗ್ಲಾಮರ್ ಆಗಿರ್ಬೋದು ಅಥವಾ ಮೇಕಪ್ ಆಗಿರ್ಬೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಪರ್ಸ್ನಲ್ ಆಗಿ ಇದೇನಂತಂದರೆ ಒಂದಷ್ಟು ಜನ ಆಡಿಯನ್ಸ್ಗೆ ಮೋಕ್ಷಿತಾ ಪೈ ಅವರ ಪರ್ಸ್ನಲ್ ಲೈಫಲ್ಲಿ ಮೇಕಪ್ ಬಗ್ಗೆ ಆಗಿರ್ಬೋದು, ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು, ಏರ್ ಕೇರ್ ಬಗ್ಗೆ ಆಗಿರ್ಬೋದು ತಿಳ್ಕೊಳ್ಳೋವಂಥ ಕುತೂಹಲ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸೊ ಮೇಕಪ್ ಅಂದ ತಕ್ಷಣ ನಾವು ಹಾಕ್ಕೊಂಡ ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡಬೇಕಾಗುತ್ತೆ, ಇಂಡೋರ್ ಔಟ್ಡೋರ್ ಶೂಟ್ಸ್ ಎಲ್ಲ ಇರುತ್ತೆ. ಸೊ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ? ಮೇಕಪ್ ಹಾಕೋಕ್ಕೂ ಮುಂಚೆ ನಾವು ಸ್ಕಿನ್ನ ಹೇಗೆ ಪ್ರೆಪ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಲೈಕ್ ಶೂಟೆಲ್ಲ ಆದಮೇಲೆ ನಾವು ಹೇಗೆ ಮೇಕಪ್ನ ರಿಮೂವ್ ಮಾಡ್ತೀವಿ ಆ್ಯಂಡ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ನಾವು ಸ್ಕಿನ್ನ ಹೇಗೆ ನೈಟ್ ಮಲ್ಗೋವಾಗ ಪ್ರೆಪ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ, ನಾವು ಸೇವಿಸೋ ಆಹಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜಂಕ್ ಫುಡ್ಡು ಇಲ್ಲ ಈ ಕೋಕು ಅದು ಇದು ಅಂತೆಲ್ಲ ಕುಡಿತಾರಲ್ಲ, ಸೊ ಅದೆಲ್ಲ ನಮಗೆ ಹೆಲ್ತ್ ಹಾಳು ಮಾಡ್ತಾ ಬರುತ್ತೆ. ಅಂದರೆ ಈಗ ನೀವು ಆಚೆ ಹೆಂಗೆ ಕಾಣಿಸ್ತೀರಾ, ನೀವು ಒಳಗಡೆ ನೀವು ತೊಗೊಳ್ಳೋ ಫುಡ್ ತುಂಬ ಮ್ಯಾಟರ್ ಆಗುತ್ತೆ. ನೀವು ಒಳಗಡೆ ಒಳ್ಳೆ ಫುಡ್ನ ಇಂಟೇಕ್ ಮಾಡ್ತು ಅಂದರೆ ಆಚೆ ನೀವು ಹಾಗೆ ಕಾಣಿಸ್ತೀರಾ. ಅದೇ ನೀವು ಒಳಗಡೆ ನೀವು ಈ ಥರ ಜಂಕ್ ಫುಡ್ ಅದು ಇದು ತಿನ್ಕೊಂಡು ಹೋಯ್ತು ಅಂದರೆ ಅದು ಆಚೆ ಕಾಣಿಸುತ್ತೆ ನಿಮ್ಗಷ್ಟೇ. ಮೇಕಪ್ಗಿಂತ ಮುಂಚೆನೂ ಮತ್ತು ಮೇಕಪ್ ರಿಮೂವ್ ಆದಮೇಲೂ ಕೂಡ ಒಂದಷ್ಟು ಪ್ರಿಕಾಷನ್ಸನ್ನು ತೊಗೋಬೇಕು ಅಂತಂದರೆ, ಸೊ ನೀವು ಮೇಕಪ್ ಹಚ್ಚೋದಕ್ಕಿಂತ ಮುಂಚೆ ಯಾವ ರೀತಿ ಪ್ರಿಕಾಷನ್ಸ್ ಅಂತ ತೊಗೊತೀರಾ, ಆಫ್ಟರ್ ಮೇಕಪ್ ರಿಮೂವ್ ಆದಮೇಲೆ ಏನೆಲ್ಲ ಪ್ರಿಕಾಷನ್ಸ್ ತೊಗೊತೀರಾ ಅಂತ? ಅಂದರೆ ಮೇಕಪ್ ಹಚ್ಚೋಕ್ಕೂ ಮುಂಚೆ ನಾನು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಆಮೇಲೆ ಮೇಕಪ್ ಹಚ್ತೀನಿ. ಯಾಕೆಂದರೆ ಅದು ನಮ್ಮ ಸ್ಕಿನ್ನ ಅಂದರೆ ಸನ್ ರೇಸಿಂದ ಆಗಿರ್ಬೋದು ಇಲ್ಲ ಬೇರೆ ಕೆಮಿಕಲ್ಸಿಂದ ಆಗಿರ್ಬೋದು ಅದು ಪ್ರೊಟೆಕ್ಟ್ ಮಾಡುತ್ತೆ. ರಾತ್ರಿ ಬಂದಮೇಲೆ ಮೇಕಪ್ ತೆಗೆದಾದ್ಮೇಲೆ ಮಾಮೂಲಿ ನಂದು ಸೀರಮ್ಸು ಮತ್ತು ಮಾಯ್ಶ್ಚರೈಸರು, ಅಂಡರ್ ಐ ಕ್ರೀಮ್ಸು, ಲಿಪ್ ಬಾಮ್ ಇದಿಷ್ಟು. ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ಗೆಲ್ಲ ಜಾಸ್ತಿ ಹೋಗ್ತಿರ್ತೀರಾ ಅಂತ? ಪಾರ್ಲರ್ಗೆ ಹೋಗೋದೇ ಕಮ್ಮಿ. ನೀವು ನೋಡಿರ್ಬೋದು ನನ್ನ ಪೇಜಲ್ಲಿ ನಾನು ಎಲ್ಲೂ ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತಲೂ ನಾನು ಇವತ್ತಿನವರೆಗೂ ವೀಡಿಯೋಸ್ಗಳು ಹಾಕಿಲ್ಲ. ನಾನು ತುಂಬ ಕಮ್ಮಿ ಸಲೂನ್ಗೆ ಹೋಗೋದು, ಫೇಶಿಯಲ್ ಮಾಡಿಸೋದು ಅದೆಲ್ಲ ತುಂಬ ಕಮ್ಮಿ. ಆದಷ್ಟು ಒಳ್ಳೆ ಆಹಾರ ತಿಂತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಮಿನಿಮಮ್ 9 to 10 hours ಮಲಗ್ತೀನಿ. ಮೇ ಬಿ ಅದು ಹೆಲ್ಪ್ ಮಾಡ್ತಾಯಿದೆ ಅಷ್ಟೇ. ಅಮ್ಮ ಏನಾದರೂ ಒಂದಷ್ಟು ಹೋಮ್ ರೆಮಿಡೀಸ್, ಯಾಕಂತಂದರೆ ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರೋದ್ರಿಂದ ಒಂದಷ್ಟು ಇದು ಟ್ರೈ ಮಾಡಿ ಅದು ಟ್ರೈ ಮಾಡಿ ಅಂತ ಹೇಳ್ತಿರ್ತಾರೆ. ಆ ಥರ ಹೋಮ್ ರೆಮಿಡೀಸ್ ಏನಾದರೂ ಟ್ರೈ ಮಾಡೋದಾಗಿದ್ದರೆ ಆ ರೆಮಿಡಿ ಬಗ್ಗೆ ಹೇಳಿ. ಆ್ಯಂಡ್ ನೀವು ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಫಾಲೋವರ್ಸ್ಗಾಗಿರ್ಬೋದು ಏನಾದ್ರು ಟಿಪ್ಸ್ ಕೊಡೋದಾದರೆ? ಆ್ಯಕ್ಚುಲಿ ಅದೆಲ್ಲ ಟ್ರೈ ಮಾಡಿಬಿಟ್ಟು ಸ್ಕಿನ್ ತುಂಬ ಹಾಳಾಗಿದೆ ನನಗೆ. ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಿ ಒಂದು ಟೈಮಲ್ಲಿ ಟ್ರೈ ಮಾಡಿ. ಯಾಕೆಂದರೆ ನಮ್ಮ ಸ್ಕಿನ್ ಏನು ಅಂತ ನಮಗೆ ಗೊತ್ತಿರಲ್ಲ. ಆಯಿಲಿನ, ನಾರ್ಮಲ್ ಸ್ಕಿನ್ನ ಅಥವಾ ಟೀ ಝೋನ್ ಆಯಿಲಿನ, ಕಾಂಬಿನೇಷನ್ ಸ್ಕಿನ್ನ ಏನೂ ಗೊತ್ತಿರಲ್ಲ ನಮಗೆ. ಸೊ ನಮ್ಮ ಡಾಕ್ಟ್ರ್ ನಮಗೆ ಪ್ರಾಪರಾಗಿ ಗೈಡ್ ಮಾಡ್ತಾರೆ. ನನ್ನ ಡರ್ಮಟೊಲಜಿಸ್ಟ್ ಇದ್ದಾರೆ, ಅವ್ರು ನನಗೆ ಪ್ರಾಪರಾಗಿ ಗೈಡ್ ಮಾಡ್ತಾರೆ. ಅಂದರೆ ಈ ಥರ ಮನೆಯದು ಇದೆಲ್ಲ ಯೂಸ್ ಮಾಡಿ ಒಬ್ಬೊಬ್ರಿಗೆ ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಸೆಟ್ ಆಗಲ್ಲ. ಬಟ್ ನನ್ನ ಸ್ಕಿನ್ಗಂತೂ ಏನೂ ಸೆಟ್ ಆಗಲ್ಲ. ಹಾಗಾಗಿ ನಾನು ಏನೂ ಟ್ರೈ ಮಾಡಲ್ಲ. ಏನೇ ಇದ್ದರೂ ಈ ಥರ ಮಾಯ್ಶ್ಚರೈಸರ್ ಅದು ಇದು ಅಷ್ಟೇ. ಆಮೇಲೆ ಪ್ರಾಪರಾಗಿ ಊಟ ಮಾಡ್ತೀನಿ ನಾನು. ಅಂದರೆ ಯಾವುದೇ ಜಂಕ್ ಫುಡ್ ತಿನ್ನಲ್ಲ, ಹೆಲ್ದಿ ಫುಡ್ ತಿಂತೀನಿ. ಆಮೇಲೆ ABC ಜ್ಯೂಸ್ ಕುಡಿತೀನಿ, ಇದು ಏನೋ ಎಳ್ನೀರು ಕುಡಿತೀನಿ. ಸೊ ಇದೆಲ್ಲ ನನ್ನ ಸ್ಕಿನ್ನ ಮೇಂಟೈನ್ ಮಾಡಿದೆ ಅಷ್ಟೇ. ಹೇರ್ ಕೇರ್ ಅಂತಂದರೆ ಆಮೇಲೆ ಶುಗರ್ ತಿನ್ನಲ್ಲ ನಾನು. ನೋ ಶುಗರ್, ಐ ಅವಾಯ್ಡ್ ಶುಗರ್. ತುಂಬ ರೇರ್. ನಾನು ತುಂಬ ಆಸೆಪಟ್ಟು ಐಸ್ ಕ್ರೀಮ್ ತಿನ್ನೋದಾಗಿರ್ಬೋದು ಇಲ್ಲ ಪೇಸ್ಟ್ರೀಸ್ ತಿನ್ನೋದಾಗಿರ್ಬೋದು ತುಂಬ ರೇರ್, ತಿನ್ನೋದೇ ಇಲ್ಲ. ಯಾವಾಗಲೂ ಆಸೆ ಆದರೆ ಒಂದಿಷ್ಟು ತಿಂತೀನಿ ಅಷ್ಟೇ. ಮೇಡಮ್, ಹೇರ್ ಕೇರ್ ಈಗ ಪ್ರತಿಯೊಂದು ಪಾತ್ರಕ್ಕೆ ತಕ್ಕಂಗೆ ಹೇರ್ ಸ್ಟೈಲ್ ಚೇಂಜ್ ಆಗ್ತಾ ಇರ್ತೈತೆ, ಸ್ಪ್ರೇ ಆಗಬೇಕಾಗುತ್ತೆ, ಹೇರ್ ಸ್ಟ್ರೈಟ್ನಿಂಗ್ ಅಂತ. ಅಂಥ ಟೈಮಲ್ಲೂ ಕೂಡ ಹೇರ್ ಎಲ್ಲ ಡ್ಯಾಮೇಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹೇರ್ ಕೇರ್ ರೊಟೀನ್ ಬಗ್ಗೆ ಹೆಂಗಿರುತ್ತೆ? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ? ನಾನು ವೀಕ್ಲಿ ಟ್ವೈಸ್ ಆಯಿಲ್ ಅಪ್ಲೈ ಮಾಡ್ತೀನಿ. ಅಮ್ಮ ಮನೇಲೇ ಮಾಡಿರೋ ಎಣ್ಣೆ ಅಪ್ಲೈ ಮಾಡ್ತೀನಿ. ಅದು ಬಿಟ್ಟು ಅಂತಂದರೆ ಕೆಲವೊಂದು ಆಯಿಲ್ಸ್ ಅವಾಗ ಟ್ರೈ ಮಾಡ್ತೀನಿ. ತುಂಬ ಉದುರ್ತಿದೆ ಅಂತಂದಾಗ ಅಂದರೆ ಮಾರ್ಕೆಟಲ್ಲಿ ಯಾವ ಆಯಿಲ್ ಚೆನ್ನಾಗಿದೆ ಅದನ್ನು ನೋಡಿ ನಾನು ಟ್ರೈ ಮಾಡಿದ್ದುಂಟು, ಇಲ್ಲ ಅಂತಿಲ್ಲ. ಅದು ನನಗೆ ಹೆಲ್ಪ್ ಕೂಡ ಆಗಿದೆ. ಸೊ ಅದು ಅಂದರೆ ತುಂಬ ಬಿಗ್ ಬಾಸಿಂದ ಬಂದಮೇಲಂತೂ ಸಿಕ್ಕಾಪಟ್ಟೆ ಹೇರ್ ಡ್ಯಾಮೇಜ್ ಆಗಿದೆ ನನಗೆ. ಯಾಕೆಂದರೆ ಅದು ಏನೋ ಗೊತ್ತಿಲ್ಲ, ಅಲ್ಲಿ ನೀರಿಗೋ ಏನೋ ಗೊತ್ತಿಲ್ಲ ತುಂಬಾ ಕೂದಲು ಉದುರ್ತು. ಬಟ್ ಈಗ ಮನೆಗೆ ಬಂದಮೇಲಿಂದ ಅಮ್ಮ ಎಣ್ಣೆ ಮಾಡಿದ್ದಾರೆ. ಅದಲ್ಲದೆ ಬೇರೆ ಇನ್ನೊಂದು ಆಯಿಲ್ ಒಂದು ಯೂಸ್ ಮಾಡ್ತಿದ್ದೇನೆ ಹೊರಗಡೆಯಿಂದ. ಅದು ಆಮೇಲೆ ಅದು ಇದು ಮಾಸ್ಕ್ಗಳು ಹಾಕೋದು ಹೇರ್ಗೆ, ಹಾಗೆಲ್ಲ ಮಾಡಿ ಒಂದು ಸ್ವಲ್ಪ ಇದಾಗ್ತದೆ. ವರ್ಕೌಟ್ ರೊಟೀನ್ ಬಗ್ಗೆ ಹೇಳೋದಾದರೆ ವರ್ಕೌಟ್ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಯೋಗ ಪ್ರಿಫರ್ ಮಾಡ್ತೀರಾ, ಜಿಮ್ ಪ್ರಿಫರ್ ಮಾಡ್ತೀರಾ ಅಂತ? ಆ್ಯಕ್ಚುಲಿ ಬಿಗ್ ಬಾಸ್ಗೂ ಮುಂಚೆ ನಾನು ಜಿಮ್ಗೆ ಹೋಗ್ತಾ ಇದ್ದೆ. ಅಂದರೆ ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಣ ಅಂತ ಹೇಳಿ. ಈಗ ಮನೇಲೇ ಯೋಗ ಮಾಡ್ತೀನಿ ನಾನು. ಬಟ್ ಆದರೂ ಬಿಗ್ ಬಾಸಿಂದ ಬಂದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ, ಅಷ್ಟು ಮಾಡ್ತಾಯಿಲ್ಲ. ಅಂದರೆ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗ್ತಾಯಿಲ್ಲ. ಯೋಗ ಮಾಡ್ತೀನಿ ಬಟ್ ಇವಾಗ ಹಂಗೆ
ನಾನು ಫ್ರೀ ಇದ್ದಾಗ ಆಗುತ್ತೆ, ಮನೇಲಿ ಇದ್ದಾಗ ಮಾಡ್ತೀನಿ. ಬಟ್ ಮುಂಚೆ ಆದರೆ ಇಲ್ಲ, ನಾನು ಶೂಟ್ಗೆ ಹೋಗೋಕ್ಕೂ ಮುಂಚೆ ನಾನು ವರ್ಕೌಟ್ ಮಾಡ್ಕೊಂಡೇ ಹೋಗಬೇಕು ಅನ್ನೋ ಥರ ಇದ್ದೆ. ಬಟ್ ಈಗ ಒಂದು ಸ್ವಲ್ಪ ಬಿಗ್ ಬಾಸಿಂದ ಬಂದಮೇಲೆ ಎಲ್ಲ ಲೈಫ್ ಅಂದರೆ ನನ್ನ ಲೈಫ್ ಸ್ಟೈಲ್ ಒಂಚೂರು ಚೇಂಜ್ ಆಗಿದೆ. ಅದು ಮತ್ತೆ ಬ್ಯಾಕ್ ಟು ಫಾರ್ಮ್ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಹೇಳ್ತಾ ಇದ್ರಿ ಬಿಗ್ ಬಾಸ್ಗಿಂತ ಮುಂಚೆ ಶೂಟ್ಗೆ ಹೋಗಬೇಕಾದ್ರೂ ನಾನು ವರ್ಕೌಟ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಅಂತ. ವರ್ಕೌಟ್ ಎಷ್ಟು ಅವರ್ಸ್ ಮಾಡ್ತಿದ್ರಿ? ಆ್ಯಂಡ್ ಬಿಫೋರ್ ವರ್ಕೌಟ್ ಏನೆಲ್ಲ ಡಯಟ್ ಲಿಸ್ಟಲ್ಲಿ ಇರ್ತಿತ್ತು, ಆಫ್ಟರ್ ವರ್ಕೌಟ್ ಆದಮೇಲೆ ಏನೆಲ್ಲ ಡಯಟ್ ಲಿಸ್ಟಲ್ಲಿ ಇರ್ತಿತ್ತು ಅಂತ? ಡಯಟ್ ಫ್ರೆಂಡ್ಲಿನ ಅಥವಾ ಊಟನ ಮನೆ ಊಟ ಸೇವಿಸ್ತಿದ್ರಾ ಅಂತ? ಅಷ್ಟೆಲ್ಲ ನಾನು ಫಾಲೋನೇ ಮಾಡ್ತಾ ಇರಲಿಲ್ಲ. ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಮನೇಲೆ ಯೋಗ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಪ್ರಾಪರಾಗಿ ಊಟ ಮಾಡ್ತಿದ್ದೆ, ಮನೆ ಊಟ ಮಾಡ್ತಾಯಿದ್ದೆ. ನಾನು ಆಚೆ ಫುಡ್ ತಿಂತಾ ಇರಲಿಲ್ಲ ಅಷ್ಟೇ. ಅದು ಬಿಟ್ಟು ಮನೇಲಿ ನಮ್ಮಮ್ಮ ಮಾಡಿದ ಎಲ್ಲ ಅಡುಗೆ ತಿಂತೀನಿ ನಾನು. ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು ಆ ಥರ ಏನೂ ಇಲ್ಲ. ಆಚೆ ತಿನ್ನಲ್ಲ ಅಷ್ಟೇ. ಈ ಕೆಲವೊಬ್ಬರು ಏನಂತಂದರೆ ನಟಿಮಣಿಯರೆಲ್ಲನೂ ಪಾತ್ರಕ್ಕೆ ತಕ್ಕಂಗೆ ನಾವು ಚೇಂಜಸ್ ಆಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬೋಟಾಕ್ಸ್ ಆಗಿರ್ಬೋದು, ವೆಯ್ಟ್ ರಿಡಕ್ಷನ್ ಸರ್ಜರಿ ಮತ್ತು ಪ್ಲಾಸ್ಟಿಕ್ ಸರ್ಜರೀಸ್ ಮೊರೆ ಹೋಗ್ತಿರ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಂಗೆ ಇವತ್ತಿನವರೆಗೂ ಇದು ಬಂದಿಲ್ಲ, ನನಗೆ ಆ ಥರ ಮಾಡಿಸ್ಬೇಕು ಅನ್ನೋ ಥರ ಅನಿಸಿಲ್ಲ, ನಾನು ಮಾಡಿಸಿಲ್ಲ. ಸೊ ಮಾಡಿಸೋರಿಗೆ ನಾನು ಏನೂ ಹೇಳಲ್ಲ, ನೋ ಕಮೆಂಟ್ಸ್. ಬಿಕಾಸ್ ಅದು ಅವ್ರ ಇಷ್ಟ, ಅದು ಅವ್ರಿಗೆ ನಾವು ಹಿಂಗೆ ಮಾಡಬೇಡಿ, ಅದು ತಪ್ಪು, ಇಲ್ಲ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಕ್ಕೆ ನಮಗೆ ಅದು ರೈಟ್ಸ್ ಇಲ್ಲ. ಅದು ಅವ್ರವ್ರಿಗೆ ಸೇರಿದ್ದು, ಅವ್ರಿಷ್ಟ, ಅವ್ರು ಏನು ಮಾಡ್ತಾರೋ ಮಾಡಲಿ. ಬಟ್ ನನಗೆ ಅದು ಇಲ್ಲಿವರೆಗೂ ಮಾಡಿಸೋ ಅಂಥ ಒಂದು ಇದು ಬಂದಿಲ್ಲ. ಸೊ ಹಾಗಾಗಿ ನಾನು ಮಾಡಿಸಿಲ್ಲ. ನನ್ನ ಡರ್ಮಟಾಲಜಿಸ್ಟ್ ಹೇಳಿರೋದಷ್ಟೇ, ತೀರಾ ಸಣ್ಣ ಆಗಕ್ಕೆ ಹೋಗ್ಬೇಡ, ತೀರಾ ದಪ್ಪನೂ ಆಗಬೇಡ, ಮೇಂಟೈನ್ ಮಾಡು. ಈ ಒಂದು ವಾರ ವರ್ಕೌಟ್ ಮಾಡಿದ್ರೆ ಮುಂದಿನ ವಾರ ಮಾಡಬೇಡ. ಸೊ ಆವಾಗ ಫೇಸಲ್ಲಿ ಫ್ಯಾಟ್ ಲಾಸ್ ಆಗೋಲ್ಲ, ಅದನ್ನ ಹಾಗೆ ಮೇಂಟೈನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನಾನು ಅದನ್ನೇ ಫಾಲೋ ಮಾಡ್ಕೊಂಬಂದಿದ್ದೀನಿ. ನಿಮ್ಮ ಅಭಿಮಾನಿಗಳು ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಯಾವುದಾದ್ರು ಒಂದೆರಡನ್ನು ಹೇಳೋದಾದರೆ? ಬ್ಯೂಟಿ ಟಿಪ್ಸ್ ಅಂದರೆ ಚೆನ್ನಾಗಿ ನಿದ್ದೆ ಮಾಡಿ. ಅದೇ, ನೀವು ಚೆನ್ನಾಗಿ ನಿದ್ದೆ ಮಾಡ್ತು ಅಂದರೆ ಸ್ಕಿನ್ ಬ್ರೀದ್ ಆಗುತ್ತೆ. ಸ್ಕಿನ್ ಬ್ರೀದ್ ಆದಾಗ ಆಟೋಮೆಟಿಕ್ಲಿ ಸ್ಕಿನ್ ಕ್ಲಿಯರ್ ಆಗೇ ಆಗುತ್ತೆ. ಅದೇ ನೀವು ನಿದ್ದೆ ಮಾಡಿಲ್ಲ ಅಂತಂದಾಗ ಬಾಡಿ ಆ್ಯಕ್ಚುಲಿ ನಾವು ನಿದ್ದೆ ಮಾಡಿದಾಗ ಬಾಡಿ ಫ್ಯಾಟ್ ಬರ್ನ್ ಆಗುತ್ತೆ, ಸ್ಕಿನ್ ಬ್ರೀದ್ ಆಗುತ್ತೆ, ಚೆನ್ನಾಗಾಗುತ್ತೆ. ಸೊ ಪ್ರಾಪರ್ ನಿದ್ದೆ, ಪ್ರಾಪರ್ ಹೆಲ್ದಿ ಊಟ, ಆಮೇಲೆ ನೀರು, ಇದಿಷ್ಟು ಕಂಪಲ್ಸರಿ. ಕಿಚ್ಚ ಸುದೀಪ್ ಅವರು ಸೀಸನ್ 11 ಹೋಸ್ಟ್ ಮಾಡಿದ ಮೇಲೆ ಸೀಸನ್ 12 ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ರಿ. ಆ ಒಂದು ಸೀಸನಲ್ಲಿ ನೀವು ಕೂಡ ಕಂಟೆಸ್ಟೆಂಟ್ ಆಗಿದ್ರಿ. ಈಗ ಮತ್ತೊಮ್ಮೆ ಅವರ ಸಾರಥ್ಯದಲ್ಲೇ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮೂಡಿ ಬರ್ತಿರೋದ್ರಿಂದ, ಅವರೇ ಹೋಸ್ಟ್ ಮಾಡ್ತಿರೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ? ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ ಅದು ಅವರು ಹೋಸ್ಟ್ ಮಾಡಿದ್ರೇ ಚಂದ. ದೇವಸ್ಥಾನದಲ್ಲಿ ದೇವರೇ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಅದು ಅವ್ರು ಹೋಸ್ಟ್ ಮಾಡಿದ್ರೇ ಚಂದ. ಆ್ಯಂಡ್ ಇಷ್ಟು ಸೀಸನ್ಸನ್ನು ಅವ್ರು ಹೋಸ್ಟ್ ಮಾಡಿಕೊಂಡೇ ಬಂದಿರೋದು. ಆ ಜಾಗದಲ್ಲಿ ಬೇರೆ ಯಾರನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಸೊ ಅವ್ರು ಹೋಸ್ಟ್ ಮಾಡ್ತಾರೆ, ತುಂಬ ಖುಷಿ ಇದೆ. ನೀವು ಆಗಲೇ ಹೇಳ್ತಾ ಇದ್ರಿ ಮತ್ತೆ ಒಪ್ಕೊಂಡ್ರಲ್ಲ ಅನ್ನೋ ಒಂದು ಹಬ್ಬ ಸದ್ಯ ಒಪ್ಕೊಂಡ್ರಲ್ಲ ಅಂತ. ಕಿಚ್ಚ ಸುದೀಪ್ ಅವರಿಂದ ಕಲ್ತಿದ್ದೇನು ನೀವು ಅಂತ? ಅವಶ್ಯಕತೆ ಇದ್ದಷ್ಟು ಮಾತಾಡ್ತಾರೆ, ಸುಮ್ಮನೆ ಅಂದರೆ ಏನೇನೋ ಮಾತಾಡಲ್ಲ. ಅವಶ್ಯಕತೆ ಇದ್ದರೆ ಮಾತಾಡ್ತಾರೆ. ಅವ್ರ ಒಂದು ಮಾತೇ ತುಂಬ ತೂಕವಾಗಿರುತ್ತೆ ಅಷ್ಟೆ. ಮೇಡಮ್, ನೀವು ಆಗಲೇ ಹೇಳ್ತಾ ಇದ್ರಿ ಮದುವೆ ಬಗ್ಗೆ ನಮ್ಮಲ್ಲೇ ಸುದ್ದಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಈ ಆಫೀಸಲ್ಲಿ ಹೇಳ್ತೀನಿ. ಸೊ ನಿಮ್ಮ ಫ್ಯಾನ್ಸು ಕೂಡ ವೆಯ್ಟ್ ಮಾಡ್ತಿರ್ತಾರೆ. ಮದುವೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಲೈಫಲ್ಲಿ ಇನ್ನೂ ಅಚೀವ್ ಮಾಡೋದು ಇದೆಯಾ, ಅಥವಾ ಎಂಥ ಹುಡುಗ ಬೇಕು ಅಂತ? ಆ್ಯಕ್ಚುಲಿ ನಮ್ಮಪ್ಪ ಒಂದು ವ್ಲಾಗಲ್ಲಿ ನಮ್ಮಮ್ಮ ಅಂದರು, ನೋಡ್ರಿ ನಿಮ್ಮ ಮಗಳು ಹೋಳಿಗೆ ಮಾಡಿದ್ದಾಳೆ, ಇನ್ನೇನು ಮದುವೆ ಮಾಡ್ಬೋದಲ್ಲ ಅಂತಂದರು. ಅದನ್ನೇ ಮೋಕ್ಷಿತ ಪೈಗೆ ಮದುವೆ ಫಿಕ್ಸ್ ಅಂತೇಳಿ ಮಾಡಿಬಿಟ್ಟಿದ್ದಾರೆ. ಬಟ್ ಇಲ್ಲ, ಮದುವೆ ಇನ್ನೂ ಫಿಕ್ಸ್ ಆಗಿಲ್ಲ. ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೀನಿ. ಬಟ್ ಮನೆ ಕಡೆಯಿಂದ ಅಂತೂ ಫೋರ್ಸ್ ಇದ್ದೇ ಇದೆ. 4 ತಿಂಗಳು ಬಿಗ್ ಬಾಸಲ್ಲಿ ಆರಾಮಾಗಿದ್ದೆ, ಆ ಫೋರ್ಸ್ ಇರಲಿಲ್ಲ. ಆಚೆ ಬಂದಮೇಲೆ ಆ ಫೋರ್ಸ್ ಇದೆ, ಮಾಡ್ಕೊ ಅಂತೇಳಿ. ಬಟ್ ನಾನು ನನ್ನ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ನಂಗೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ, ಟೈಮ್ ಕೊಡೋಕ್ಕಾಗಿಲ್ಲ. ಇವಾಗ ನಾನು ಮದುವೆ ಅಂತಂದರೆ ಕಂಪ್ಲೀಟ್ ಅದಕ್ಕೆ ಟೈಮ್ ಕೊಡೋ ಥರ ಇರಬೇಕು. ನನ್ನ ಮದುವೆ ಆಗೋ ಹುಡುಗಂಗೆ, ಅವ್ರ ಫ್ಯಾಮಿಲಿಗೆ ನಾನು ಟೈಮ್ ಕೊಡೋ ಥರ ಇರಬೇಕು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಆ ಕಮಿಟ್ಮೆಂಟ್ ಕೊಡೋಕ್ಕೆ ನಾನು ಫ್ರೀ ಇಲ್ಲ. ಆ ಕಮಿಟ್ಮೆಂಟ್ ನಾನು ಕೊಡೋ ಅಂಥ ಟೈಮ್ ಬಂದಾಗ ಖಂಡಿತ ಕೊಡ್ತೀನಿ. ಏನು ಕ್ವಾಲಿಟೀಸ್ ಇರಬೇಕು ಅಂತ? ತುಂಬ ಸಿಂಪಲ್ಲಾಗಿರಬೇಕು, ಡೌನ್ ಟು ಅರ್ತ್ ಇರಬೇಕು. ಆಮೇಲೆ ನನ್ನ ಪ್ರೊಫೆಷನಿಗೆ ಸಪೋರ್ಟ್ ಮಾಡಬೇಕು. ನಮ್ಮ ಮನೆಯವ್ರನ್ನ ಅವ್ರ ಮನೆಯವರು ಅನ್ನೋ ಥರ ನೋಡ್ಕೋಬೇಕಷ್ಟೆ. ಅಂದರೆ ಮದುವೆ ಆದಮೇಲೂ ಕೂಡ ಆ್ಯಕ್ಟ್ ಮಾಡೋಕ್ಕೆ ರೆಡಿ ಇದ್ದೀರಾ? ಹಾಂ. ಮೇಡಮ್, ಇನ್ನೊಂದು ತಮ್ಮನ ಬಗ್ಗೆ ಏನಾದರೂ ಒಂದೆರಡು ವಿಚಾರಗಳನ್ನು ಹೇಳೋದಾದ್ರೆ, ಬಿಗ್ ಬಾಸಿಂದ ಬಂದಮೇಲೆ ಬಿಗ್ ಬಾಸ್ ಟೈಮಲ್ಲಿ ಮಿಸ್ ಮಾಡ್ಕೊಂಡಿದ್ರಿ, ನಾನು ಕೇಳೋಣ ಅಂತಂದರೆ ಆಗಿರಲಿಲ್ಲ. ಅಂದರೆ ನಾನು ಯಾವತ್ತೂ ನನ್ನ ಫ್ಯಾಮಿಲಿಯಿಂದ ಅಷ್ಟು ದಿವಸ ದೂರ ಇದ್ದಿದ್ದೇ ಇಲ್ಲ. ನಾನು ಇನ್ನೊಂದು ವಿಚಾರ ಹೇಳಬೇಕು, ನಾನು ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಮ್ಮಿ. ನನ್ನ ಖುಷಿನೂ ಎಕ್ಸ್ಪ್ರೆಸ್ ಮಾಡಲ್ಲ, ನನ್ನ ಬೇಜಾರನ್ನೂ ಎಕ್ಸ್ಪ್ರೆಸ್ ಮಾಡಲ್ಲ, ನಾನು ಅಳೋದು ಇಲ್ಲ ಬೇರೆಯವ್ರ ಮುಂದೆ. ಬಟ್ ಅದು ಎಲ್ಲದೂ ಆಗಿದ್ದು ಬಿಗ್ ಬಾಸಲ್ಲಿ. ನಾನು ಆ್ಯಕ್ಚುಲಿ ನನ್ನ ಫ್ಯಾಮಿಲಿನ ನೋಡಿದಾಗ ನಾನು ಹಂಗೆ ರಿಯಾಕ್ಟ್ ಮಾಡಿದ್ನ ಅಂತೇಳಿ ನನಗೆ ಗೊತ್ತೇ. ಅದು ಆ ಫುಟೇಜ್ ನೋಡಿದಾಗ ಅನ್ಸುತ್ತೆ ನಾನು ಹಂಗೆ ರಿಯಾಕ್ಟ್ ಮಾಡಿದ್ನ ಅಂತ. ಅದೇ ಬಿಗ್ ಬಾಸ್ ಅಂದರೆ ಅಲ್ಲಿ ನಮ್ಮವ್ರು ಯಾರೂ ಇರಲ್ಲ. 3 ತಿಂಗಳು ಆದಮೇಲೆ ನಾನು ನನ್ನ ತಮ್ಮನ ನೋಡ್ತಿದ್ದೀನಲ್ಲ, ಅದು ಏನೋ ಬೇರೆಯೇ ಫೀಲ್ ಇತ್ತು ನನಗೆ. ಯಪ್ಪ, ಅದು ಆ ಫೀಲೇ ಬೇರೆ ಥರ.
ಅಷ್ಟು ಮಿಸ್ ಮಾಡ್ಕೊಂಡ ನನ್ನ ಫ್ಯಾಮಿಲಿನ, ಅಷ್ಟು ಪ್ರೀತಿಸ್ತೀನ ನನ್ನ ಫ್ಯಾಮಿಲಿನ ಅಂತೇಳಿ ನಂಗೆ ಅವಾಗ ಗೊತ್ತಾಗಿದ್ದು. ಅದಕ್ಕೂ ಮುಂಚೆ ಏನು ಡೈಲಿ ಲೈಫಲ್ಲಿ ಈಗ ನೀವು ಅಷ್ಟೇ ನಿಮ್ಮ ಮನೆಯವ್ರನ್ನ ನೋಡ್ತಾ ಇರ್ತೀರಾ, ಎಲ್ಲರೂ ಟ್ರಿಪ್ಗೆ ಹೋದ್ರು ಫೋನಲ್ಲಿ ಮಾತಾಡ್ತಿರ್ತೀರಾ, ಎಲ್ಲ ಇರುತ್ತೆ. ಬಟ್ ಅದೇ ಒಂದು ಫೋನ್ ಇಲ್ಲ, ಅವ್ರ ಜೊತೆ ಸಂಪರ್ಕನೇ ಇಲ್ಲ, ಅವ್ರನ್ನ 3 ತಿಂಗಳು ನೋಡೇ ಇಲ್ಲ. ಸಡನ್ನಾಗಿ ಬಂದಾಗ ಹೆಂಗೆ ಅನಿಸುತ್ತೆ, ಅದೇ ನಂಗಲ್ಲ ಆಗಿದ್ದು. ಬಿಗ್ ಬಾಸ್ಗಿಂತ ಮುಂಚೆ ನೀವು ತಮ್ಮನ್ನ ಮಗು ಥರ ಬೆಳೆಸ್ಕೊಂಡಿದ್ರಿ. ಆ ಬಿಗ್ ಬಾಸ್ ಟೈಮಲ್ಲಿ ರೆಕಗ್ನೈಸ್ ಮಾಡ್ತಿಲ್ಲ, ನನ್ನ ಗುರುತು ಹಿಡಿತಿಲ್ಲ ಅಂತ ಹೇಳಿದ್ರಿ. ಆ ಒಂದು ಕ್ಷಣ, ಯಾಕಂತಂದರೆ ನಾವು ಇಷ್ಟಪಟ್ಟು ಯಾರೇ ಆಗಿರ್ಬೋದು, ಇಷ್ಟಪಟ್ಟು ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ, ಅವ್ರು ನಮಗೆ ಗುರುತಿಲ್ಲ ಹಿಡಿತಿಲ್ಲ ಅಂತಂದಾಗ ಒಂದು ಸಂಕಟ ಆಗೇ ಆಗುತ್ತೆ. ಅದ್ರ ಬಗ್ಗೆ ಹೌದು, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡ್ತು. ಯಾಕೆಂದರೆ ನಾನು ಪಾರು ಮಾಡ್ಬೇಕಾದ್ರೆ ಏನಾಗ್ತಿತ್ತು ಅಂತಂದರೆ, ಆವಾಗ ನಾನು ಡಿಗ್ರಿ ಮುಗಿಸಿ ಮನೆಯಲ್ಲೇ ಇದ್ದೆ. ನಾನು ಅವನು ಒಟ್ಟಿಗೆ ಇರ್ತಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಮಲಗ್ತಿದ್ವಿ. ಸೊ ಹಾಗಿದ್ದಾಗ ನಂದು ಪಾರು ಶುರುವಾಗಿ, ನಾನು ಪಾರುಗೆ ಹೋದ್ನಲ್ಲ, ಮನೇಲಿ ಊಟ ಯಾರು ಮಾಡಿಸಿದ್ರು ಮಾಡ್ತಾ ಇರಲಿಲ್ಲ ಅವನು. ನಾನು ಬರೋವರೆಗೂ ವೆಯ್ಟ್ ಮಾಡಿ, ನಾನು ಬಂದಮೇಲೆ ಊಟ ಮಾಡಿಸಿದ್ಮೇಲೆ ಮಾಡ್ತಾ ಇದ್ದಿದ್ದು. ಹಾಗಾಗಿ ಸಣ್ಣ ಆಗಿಬಿಟ್ಟ ಫುಲ್ಲೋನು. ಅದಾದಮೇಲೆ ನಮ್ಮ ಅಪ್ಪನ ಜೊತೆ ಹೊಂದ್ಕೊಳ್ಳೋಕ್ಕೆ ಅಂತ ಶುರುವಾಯಿತು. ಬಟ್ ಈಗ ಹಂಗಿದ್ದೋನು ಈಗ ಸಡನ್ನಾಗಿ ನನ್ನನ್ನು ಕಂಪ್ಲೀಟಾಗಿ ಮರ್ತೋಗ್ಬಿಟ್ಟಿದ್ದಾನಲ್ಲ 3 ತಿಂಗಳಲ್ಲಿ, ಏನಪ್ಪ ಅಂತ ಹೇಳಿ ತುಂಬ ದುಃಖ ಆಗೋಗ್ಬಿಡ್ತು. ಆಮೇಲೆ ಮತ್ತೆ ಮನೆಗೆ ಬಂದಮೇಲೆ ನಾರ್ಮಲ್ ಆದ. ಹೆಣ್ಮಕ್ಳಿಗೆ ಒಂದು ಕನಸಿರುತ್ತೆ, ಏನಂತಂದರೆ ಒಬ್ಬರೇ ಹೆಣ್ಮಗಳಿದ್ರೆ ತಂದೆ ತಾಯಿನ ಜೊತೆಗೆ ಇಟ್ಕೊಂಡು ಬೇಡ ಮದುವೆ ಆದಮೇಲೂ ಅಂತ. ಸೊ ಈಗೇನಾಗುತ್ತೆ ಅಂದರೆ, ನೀವು ತಂದೆ ತಾಯಿ ಆಗಿರ್ಬೋದು ಅಥವಾ ಇವ್ರ ತಮ್ಮನಾಗಿರ್ಬೋದು, ಮದುವೆ ಆದಮೇಲೂ ಜೊತೆಗೆ ಇಟ್ಕೊಳ್ಳೋಂಥ ಪಾರ್ಟ್ನರ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಜೊತೆಗೆ ಇಟ್ಕೊತೀರಾ ಅಂತ? ನಂಗೆ ಅದೇ ಥರ ಪಾರ್ಟ್ನರ್ ಬೇಕಂತಲೇ ಕೇಳ್ತಾ ಇರೋದು. ನಂಗೆ ಅದೇ ಥರ ಪಾರ್ಟ್ನರ್ ಬೇಕಂತಲೇ ಇರೋದು. ಅಂದರೆ ಇವಾಗ ನನ್ನ ಲೈಫ್ ನಾನು ನೋಡ್ಕೊಂಡು ಹೋಗೋದಿದ್ರೆ ಇಷ್ಟೊತ್ತಿಗೆ ನಾನು ಹೋಗ್ಬಿಡ್ಬೋದಾಗಿತ್ತು. ಇಲ್ಲ, ನನಗೆ ನಮ್ಮ ಅಪ್ಪ ಅಮ್ಮನೂ ಅವ್ರ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ನೋಡ್ಕೊಳ್ಳೋಂಥ ಹುಡುಗ ಬೇಕು. ಅಟ್ ದ ಸೇಮ್ ಟೈಮ್ ನಾನು ಹಾಗೆ ಅವ್ರ ಅಪ್ಪ ಅಮ್ಮನ ನಮ್ಮ ಅಪ್ಪ ಅಮ್ಮ ಅನ್ನೋ ಥರನೇ ನಾನು ನೋಡ್ಕೋತೀನಿ. ಬಟ್ ನಮ್ಮ ಮನೇಲಿ ಈಗ ನಾನು ಒಬ್ಬಳೇ ಮಗಳು, ನನ್ನ ತಮ್ಮ ಹಂಗಿರೋದ್ರಿಂದ ಸೊ ನನಗೆ ಚಿಕ್ಕ ವಯಸ್ಸಿಂದನೂ ಅವ್ರ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದೆ. ಹಾಗಾಗಿ ಸ್ವಲ್ಪ ಅದೇ ಥರ ಇರೋ ಹುಡುಗ ಸಿಕ್ಕಿದ್ರೆ ಒಳ್ಳೆಯದು. ನೋಡೋಣ ಏನಾಗುತ್ತೆ, ಅದೆಲ್ಲ ಡೆಸ್ಟಿನಿ, ಏನೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಇಷ್ಟೊತ್ತು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಆ್ಯಂಡ್ ನೀವು ಅಂದ್ಕೊಂಡಿರುವಂಥ ಪಾರ್ಟ್ನರ್ ಆದಷ್ಟು ಬೇಗ ಸಿಗಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಮತ್ತು ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡಲಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಬಿಗ್ ಬಾಸಿಂದ ಬಂದ ತಕ್ಷಣ ಇಂಟರ್ವ್ಯೂ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಮೆಸ್ಸಪ್ ಆಗೋಗ್ಬಿಟ್ಟಿತ್ತು. ಅವಾಗ ಅಷ್ಟು ತುಂಬ ಇಂಟರ್ವ್ಯೂಸ್ ಲೈನಪ್ ಆಗಿದ್ದರಿಂದ ಆಗಿರಲಿಲ್ಲ, ಏನು ಅಂದ್ಕೋಬೇಡಿ. ಇವತ್ತು ಆ ಟೈಮ್ ಬಂತು. ಸಾರಿ ನಿಮ್ಗೆ ಇಷ್ಟು ದಿವಸ ಕಾಯಿಸಿದ್ದಕ್ಕೆ. ತೊಂದರೆ ಇಲ್ಲ ಮೇಡಮ್, ಬಿಕಾಸ್ ಯಾಕಂದರೆ ಸಮಯ ಸಂದರ್ಭ ಅನ್ನೋದು ಯಾರಿಗೆ ಯಾವಾಗ ಹೆಂಗೆ ಮಾಡಿಸುತ್ತೋ ಗೊತ್ತಿಲ್ಲ. ಆ ಟೈಮಲ್ಲಿ ನಿಮ್ಮದು ತಪ್ಪಿಲ್ಲ, ನಂದು ತಪ್ಪಿರಲಿಲ್ಲ. ಬಟ್ ಆ ಟೈಮೇ ಹಂಗೆ ಬಂತು. ಒಳ್ಳೆಯದಾಗಲಿ. ಆದರೂ ಕೂಡ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಬಿಟ್ಟು ಪಾಸಿಟಿವ್ನೆಸ್ಸಲ್ಲೇ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಸೊ ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ಲೀಸ್ ಇಷ್ಟು ವರ್ಷ ನಾನು ಏನು ಮಾಡಿದ್ರು ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಕೊಂಬಂದಿದ್ದೀರಾ. ಈಗ ನಮ್ಮ ಸಿನಿಮಾ MCR ರಿಲೀಸ್ ಆಗ್ತಾ ಇದೆ. ಇದಕ್ಕೂ ಎಂದಿನಂತೆ ಸಪೋರ್ಟ್ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಾಗಿತ್ತು ನಟಿ ಮೋಕ್ಷಿತಾ ಪೈ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.